ಕ್ವಿಕ್ 25ಗೆ ಸ್ವಾಗತ. ನಾನು ಮಾಲ್ತೆ. ಶಿಕ್ಷಣದ 25 ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ಹನಿ ಟ್ರ್ಯಾಪ್ ಮಾಡೋದಕ್ಕೆ ಯತ್ನಿಸಿದ್ದಾರೆ ಅಂತ ಆರೋಪಿಸಿದ್ದ ಎಂಎಲ್ಸಿ ರಾಜೇಂದ್ರ ಇವತ್ತು ನನ್ನ ಕೊಲೆಗೆ ಯತ್ನ ಆಗಿತ್ತು ಅಂತ ಸ್ಫೋಟಕ ಆರೋಪ ಮಾಡಿದ್ದಾರೆ. ಈ ಸಂಬಂಧ ದೂರು ಕೂಡ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಡಿಜಿ ಅಂಡ್ ಐಜಿಪಿಗೆ ಅವರು ಅಂದ್ರೆ ಅಲೋಕ್ ಮೋಹನ್ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಕೊಲೆ ಯತ್ನ ಆಗಿತ್ತು ಅನ್ನೋ ವಿಚಾರ. ಯಾವಾಗ ಮಗಳ ಬರ್ತಡೇ ದಿನ ಮನೆಗೆ ಬಂದು ಹಲ್ಲೆ ಮಾಡಿ ಕೊಲೆಗೈಯಬೇಕು ಅನ್ನುವಂತ ಪ್ಲಾನ್ ಆಗಿತ್ತು ಅಂತ ರಾಜೇಂದ್ರ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಕೊಲೆ ಮಾಡಬೇಕು ಅಂತ ಪ್ಲಾನ್ ಮಾಡಿರೋದು ಗೊತ್ತಾಗಿದೆ. ಈ ವಿಚಾರವನ್ನ ಸಿಎಂ ಗಮನಕ್ಕೂ ತಂದಿದ್ದೆ, ಆದ್ರೆ ಅವರು ಎಸ್ಪಿಗೆ ಇದ್ರ ವಿಚಾರವಾಗಿ ದೂರು ಕೊಡಿ ಅಂತ ಹೇಳಿದ್ರು. ನಾಳೆ ತುಮಕೂರು ಎಸ್ಪಿಯನ್ನ ಭೇಟಿ ಮಾಡಿ ದೂರನ್ನ ಕೊಡ್ತೀನಿ ಅಂತಾನೂ ಹೇಳಿದ್ದಾರೆ. ಉಚ್ಚಾಟನೆ ಬಳಿಕ ಯಾರ ಸಂಪರ್ಕಕ್ಕೂ ಸಿಗದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ತಡರಾತ್ರಿ ದೆಹಲಿಯಿಂದ ಬಂದು ಕಲಬುರಗಿ ಜಿಲ್ಲೆ ಚಿಂಚೋಳಿಯ ಗೆಸ್ಟ್ ಹೌಸ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ. ದೆಹಲಿಯಿಂದ ಹೈದರಾಬಾದ್ ಮುಖೇನವಾಗಿ ಚಿಂಚೋಳಿಗೆ ಬಂದಿಳಿದಿರುವಂತಹ ಯತ್ನಾಳ್ ಸಿದ್ದಸಿರಿ ಶುಗರ್ ಫ್ಯಾಕ್ಟರಿ ಗೆಸ್ಟ್ ಹೌಸ್ನಲ್ಲಿ ವಾಸ್ತವ್ಯವನ್ನ ಹೂಡಿದ್ದಾರೆ. 6 ವರ್ಷ ಪಕ್ಷದಿಂದ ಉಚ್ಚಾಟಿಸಿದ್ದಕ್ಕೆ ಯತ್ನಾಳ್ ಕಿಡಿಕಾರಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಸುದೀರ್ಘ ಪೋಸ್ಟ್ ಹಂಚಿಕೊಂಡಿರುವಂತಹ ಯತ್ನಾಳ್, ನನಗೆ ರಾಷ್ಟ್ರ ಮೊದಲು, ಪಕ್ಷ ನಂತರ, ಸ್ವಇಚ್ಛೆ ಕೊನೆ. ನನ್ನ ಈ ತತ್ವದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅಡ್ಜಸ್ಟ್ಮೆಂಟ್ ನಿಲ್ಲದೆ ಹೋದ್ರೆ ಪಕ್ಷ ಮಕಾಡೆ ಮಲಗೋದು ಖಚಿತ. ಕುಟುಂಬ ರಾಜಕಾರಣಕ್ಕೆ ಕಡಿವಾಣ ಹಾಕಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ವಿಜಯಪುರ ಜಿಲ್ಲಾ ಬಿಜೆಪಿ ಘಟಕದಲ್ಲಿ ರಾಜೀನಾಮೆ ಪರ್ವ ಶುರುವಾಗಿದೆ. ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ಶಂಕರ್ ಹೂಗಾರ ಸೇರಿದಂತೆ ಹಲವರು ರಾಜೀನಾಮೆಯನ್ನ ನೀಡ್ತಾ ಇದ್ದಾರೆ. ಐ ಸ್ಟ್ಯಾಂಡ್ ವಿತ್ ಯತ್ನಾಳ್ ಅಂತ ಬರೆದು ಪಕ್ಷದ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಯತ್ನಾಳ್ ಏಕಾಂಗಿ ಆಗಿಲ್ಲ, ನಾವೆಲ್ಲ ಜೊತೆಗಿದ್ದೀವಿ ಅಂತ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಪಕ್ಷ ಯಾಕೆ ಇಂಥ ನಿರ್ಧಾರ ಕೈಗೊಳ್ತೋ ಗೊತ್ತಿಲ್ಲ. ಪಕ್ಷದ ನಿರ್ಧಾರ ಪ್ರಶ್ನೆ ಮಾಡುವಷ್ಟು ದೊಡ್ಡವನಲ್ಲ. ಯತ್ನಾಳ್ ಉಚ್ಚಾಟನೆ ವಾಪಸ್ಗೆ ಮನವಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯತ್ನಾಳ್ ಉಚ್ಚಾಟನೆಯಿಂದ ಪಕ್ಷಕ್ಕೆ ಹಿನ್ನಡೆ ಅಂತ ಬಿ ಶ್ರೀರಾಮುಲು ಹೇಳಿದ್ದಾರೆ. ಯತ್ನಾಳ್ ಉಚ್ಚಾಟನೆ ನಿರ್ಧಾರ ಮರುಪರಿಶೀಲನೆ ಮಾಡಬೇಕು. ಒಬ್ಬ ಮನುಷ್ಯ ಎಲ್ರಿಗೂ ಒಳ್ಳೆಯವನಾಗಿರೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಕುತಂತ್ರ ಷಡ್ಯಂತ್ರ ಮಾಡಿ ಯತ್ನಾಳ್ರನ್ನ ಉಚ್ಚಾಟಿಸಿದ್ದಾರೆ ಅಂತ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಬೇಸರ ಹೊರಹಾಕಿದ್ದಾರೆ. ಮೀಸಲಾತಿಗೆ ವಿರೋಧ ಮಾಡಿದಂಥವರೇ ಉಚ್ಚಾಟನೆಗೆ ಕಾರಣ ಅಂತ ಪರೋಕ್ಷವಾಗಿ ಬಿಎಸ್ವೈ ವಿರುದ್ಧ ಕಿಡಿಕಾರಿದ್ದಾರೆ. ಇದೇ ವೇಳೆ ಕೇವಲ ಒಂದು ಕುಟುಂಬ ನಂಬಿ ಪಕ್ಷ ಕಟ್ತೀರಾ ಅಂತ ಪ್ರಶ್ನಿಸಿದ್ದಾರೆ. ಪಕ್ಷದ ಹೈಕಮಾಂಡ್ಗಿಂತ ಯಾರೂ ದೊಡ್ಡವರಲ್ಲ ಅಂತ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಹೇಳಿದ್ದಾರೆ. ಮುಖ್ಯಮಂತ್ರಿಗಳನ್ನೇ ಪಕ್ಷದಿಂದ ಉಚ್ಚಾಟಿಸಲಾಗಿತ್ತು. ಉಚ್ಚಾಟನೆ ಆಗಿರೋದು ಯತ್ನಾಳ್ಗೇನು ಹೊಸತಲ್ಲ. ಹಿಂದೆಯೂ 2 ಬಾರಿ ಉಚ್ಚಾಟನೆ ಆಗಿದ್ರು ಅಂತ ಹೇಳಿದ್ದಾರೆ. ಶಿಸ್ತಿಗಿಂತಲೂ ಪಕ್ಷದಲ್ಲಿ ಬೇರೆ ಆದ್ಯತೆಯೇ ಇಲ್ಲ ಅಂತ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಕಳೆದೊಂದು ವರ್ಷದಿಂದ ಪಕ್ಷದ ಕಾರ್ಯಕರ್ತರು ಬೇಸತ್ತಿದ್ರು. ಕೇಂದ್ರ ಶಿಸ್ತು ಸಮಿತಿ ಕ್ರಮ ತೆಗೆದುಕೊಂಡಿದೆ. ಯತ್ನಾಳ್ ಅವರ ಮೇಲಿನ ಕ್ರಮ ನಿರೀಕ್ಷಿತ. ಇದು ನಮ್ಮೆಲ್ಲರಿಗೂ ಪಾಠ ಆಗಬೇಕು ಅಂತ ಹೇಳಿದ್ದಾರೆ. ಮಚ್ಚಿಡಿದು ರೀಲ್ಸ್ ಮಾಡಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರುವ ರಜತ್ ಮತ್ತು ವಿನಯ್ ಕ್ರೈಮ್ ಇತಿಹಾಸವನ್ನ ಪೊಲೀಸರು ಕೆದಕಿದ್ದಾರೆ. ಈ ಹಿಂದೆ ರಜತ್ ವಿರುದ್ಧ 2 ಕೇಸ್ಗಳು ದಾಖಲಾಗಿವೆ. ಇನ್ನು ವಿನಯ್ ವಿರುದ್ಧ ಯಾವುದೇ ಕೇಸ್ಗಳಿಲ್ಲ. ಈ ಬಗ್ಗೆ ಪೊಲೀಸರು ನ್ಯಾಯಾಲಯಕ್ಕೂ ಮಾಹಿತಿಯನ್ನ ನೀಡಿದ್ದಾರೆ. ರಜತ್ ವಿರುದ್ಧ ಮೊದಲ ಬಾರಿಗೆ ಸಂಬಂಧಿಯೊಬ್ಬರ ಜೊತೆ ಗಲಾಟೆ ವಿಚಾರವಾಗಿ ಕೇಸ್ ದಾಖಲಾಗಿತ್ತು. 2ನೇ ಬಾರಿ ಮಹಿಳೆಯೊಬ್ಬರ ಮೇಲೆ ಹಲ್ಲೆ ಮಾಡಿದ್ದಂತ ಆರೋಪ. ಪಾರ್ಕಿಂಗ್ ವಿಚಾರವಾಗಿ ಗಲಾಟೆ ಮಾಡಿ ಅಂಗಡಿಯನ್ನ ಧ್ವಂಸಗೊಳಿಸಿದ್ದ ಅನ್ನುವಂಥದ್ದು ಕೂಡ ಆರೋಪ. 26 ಫೆಬ್ರವರಿ 2021ರಂದು ಕೇಸ್ ದಾಖಲಾಗಿದ್ದು ಇನ್ನೂ ಆ ವಿಚಾರ ಕೋರ್ಟ್ನಲ್ಲಿ ಇದೆ. ಬೇಸಿಗೆ ಟೈಮ್ನಲ್ಲಿ ಬಾಯಾರಿಕೆ ಅಂತ ಐಸ್ ಕ್ರೀಮ್ ತಿನ್ನೋದಕ್ಕೂ ಮುನ್ನ ಎಚ್ಚರಿಕೆಯಿಂದ ಇರಿ. ನೀವು ತಿನ್ನೋ ಐಸ್ ಕ್ರೀಮ್ನಲ್ಲಿ ಕೃತಕ ಬಣ್ಣ ಹಾಗೆ ಕೆಮಿಕಲ್ ಅನ್ನ ಹೆಚ್ಚು ಬಳಸಲಾಗ್ತಾ ಇದೆ ಅನ್ನುವಂಥದ್ದು ಆರೋಪ. ಬೆಂಗಳೂರಿನಲ್ಲಿ ಐಸ್ ಕ್ರೀಮ್ ಸ್ಯಾಂಪಲ್ಸ್ ಪಡೆಯೋದಕ್ಕೆ ಆಹಾರ ಇಲಾಖೆ ಮುಂದಾಗಿದ್ದು ಐಸ್ ಕ್ರೀಮ್ ಹಾಗೆ ಕೂಲ್ ಡ್ರಿಂಕ್ಸ್ ಘಟಕಗಳ ಮೇಲೆ ದಾಳಿ ನಡೆಸಿದ್ದಾರೆ. ಗ್ರಾಹಕರನ್ನ ನಮ್ಮ ಯಾತ್ರಿ, ಓಲಾ, ಊಬರ್ಗಳು ಟಿಪ್ಸ್ ರೂಪದಲ್ಲಿ ಮತ್ತೆ ದೋಚ್ತಾ ಇವೆ. ಬುಕ್ಕಿಂಗ್ ದರ 40 ಇದ್ರೆ ಟಿಪ್ಸ್ 30ರಿಂದ 50 ರೂಪಾಯಿ ನೀಡಲೇಬೇಕು. ಇಲ್ಲದೆ ಹೋದ್ರೆ ಬುಕ್ಕಿಂಗ್ ಸರಿಯಾಗಿ ಆಗ್ತಾ ಇಲ್ಲ. ಸೊ ಪೀಕ್ ಅವರ್ನಲ್ಲಿ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕ್ತಾ ಇರುವಂತಹ ಸಂಸ್ಥೆಗಳ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಖಾಸಗಿ ಸಾರಿಗೆ ಒಕ್ಕೂಟವು ಸಾರಿಗೆ ಇಲಾಖೆಗೆ ಮನವಿ ಮಾಡಿದೆ. ಮ್ಯಾಟ್ರಿಮೋನಿ ಮೂಲಕ ಪರಿಚಯವಾಗಿ ಐಎಎಸ್ ಅಧಿಕಾರಿ ಎಂದಂತ ಮಹಿಳೆಗೆ 3.48 ಲಕ್ಷ ವಂಚಿಸಿರುವ ಪ್ರಕರಣ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ನಲಪಟ್ಟಿ ಜೀವನ್ ಕುಮಾರ್ ವಿರುದ್ಧ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ತಾನು ಐಎಎಸ್ ಅಧಿಕಾರಿ, ಮದುವೆ ಆಗ್ತೀನಿ ಅಂತ ವಿಚ್ಛೇದಿತ ಮಹಿಳೆಗೆ ನಂಬಿಸಿದ್ದಂತ ಜೀವನ್ ತಾಯಿಗೆ ಕ್ಯಾನ್ಸರ್ ಅಂತ ಹಣ ಕೇಳಿ ಸುಮಾರು 3,48,000 ಪಡೆದಿದ್ದ ಅನ್ನೋದು ತಿಳಿದಿದೆ. ಪೊಲೀಸರನ್ನ ನೋಡಿ ಬ್ಯಾಗ್ ಬಿಸಾಕಿ ಅಪರಿಚಿತ ವ್ಯಕ್ತಿ ಎಸ್ಕೇಪ್ ಆಗಿರುವ ಘಟನೆ ಮುಂಜಾನೆ 4:10 ಸಂದರ್ಭದಲ್ಲಿ ನಡೆದಿದೆ. ಮೈಸೂರಿನ ಹೂಟಗಳ್ಳಿ ಬಡಾವಣೆಯಲ್ಲಿ ಈ ಘಟನೆ ನಡೆದಿದ್ದು ಬ್ಯಾಗ್ನಲ್ಲಿದ್ದಂಥ 7.2 ಲಕ್ಷ ಮೌಲ್ಯದ ಚಿನ್ನಾಭರಣ ಪೊಲೀಸರನ್ನ ದಂಗಾಗಿಸ್ತು. ಅದನ್ನೆಲ್ಲ ವಶಕ್ಕೆ ಪಡೆದಿದ್ದಾರೆ. ಗಸ್ತಿನಲ್ಲಿದ್ದ ಪೊಲೀಸರನ್ನ ಕಂಡು ಕಳ್ಳ ಸ್ಕೂಟರ್ ಬಿಟ್ಟು ಓಡೋಗಿದ್ದಾನೆ. ಪರಾರಿಯಾಗಿರುವ ವ್ಯಕ್ತಿ ಮನೆ ಕಳ್ಳತನ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ಬುಲೆಟ್ ಮೇಲೆ ಕೂತು ರೀಲ್ಸ್ ಮಾಡ್ತಾ ಇದ್ದ ಯುವತಿ ಈಗ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸಾಧಕಿಯಾಗಿದ್ದಾಳೆ. ಅಕ್ಕಿ ಕಾಳುಗಳ ಮೇಲೆ ರಾಷ್ಟ್ರಗೀತೆ ಬರೆದು ವಿನೂತನ ಸಾಧನೆ ಮಾಡಿದ್ದಾಳೆ. ರಾಯಚೂರು ಜಿಲ್ಲೆ ಹುಲಗುಡ್ಡ ಗ್ರಾಮದ ಐಶ್ವರ್ಯ 32 ನಿಮಿಷ 20 ಸೆಕೆಂಡ್ಗಳಲ್ಲಿ 133 ಅಕ್ಕಿ ಕಾಳುಗಳ ಮೇಲೆ ಕನ್ನಡದಲ್ಲಿ ರಾಷ್ಟ್ರಗೀತೆಯನ್ನ ಬರೆದಿದ್ದಾಳೆ. ತೆಲಂಗಾಣದ ಭದ್ರಾದ್ರಿ
ಕೊತುಗೂಡೆಂ ಜಿಲ್ಲೆಯ ಭದ್ರಾಚಲಂನಲ್ಲಿ ನಿರ್ಮಾಣ ಹಂತದ 6 ಅಂತಸ್ತಿನ ಕಟ್ಟಡವೊಂದು ಕುಸಿದಿದೆ. ಅವಶೇಷಗಳ ಅಡಿಯಲ್ಲಿ ಇಬ್ಬರು ಸಿಕ್ಕಾಕೊಂಡಿದ್ದು, ಈ ಪೈಕಿ ಓರ್ವ ಮೃತಪಟ್ಟಿದ್ದಾನೆ. ಇನ್ನೋರ್ವ ಅವಶೇಷಗಳ ಅಡಿ ಸಿಕ್ಕಾಕೊಂಡಿದ್ದು ಸದ್ಯ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಪ್ರತಿಯೋರ್ವ ತನ್ನ ಪತ್ನಿಯನ್ನ ಆಕೆಯ ಪ್ರಿಯಕರನ ಜೊತೆ ಮದುವೆ ಮಾಡಿಕೊಟ್ಟ ವಿಚಿತ್ರ ಪ್ರಸಂಗ ಯುಪಿಯ ಸಂತ ಕಬೀರ್ ನಗರದಲ್ಲಿ ನಡೆದಿದೆ. 2 ಮಕ್ಕಳ ತಾಯಿಯಾಗಿದ್ದಂತ ಬಬ್ಲು ಎಂಬಾತನ ಪತ್ನಿ ಅದೇ ಊರಿನ ಯುವಕನೊಂದನ್ನ ಪ್ರೀತಿಸ್ತಾ ಇದ್ಲು. ಈ ವಿಚಾರ ತಿಳಿದು ಖುದ್ದು ಪತಿಯೇ ಅವರಿಬ್ಬರಿಗೆ ಮದುವೆ ಮಾಡಿಸಿದ್ದಾನೆ. ದುಬೈ ರಾಜ ಶೇಖ್ ಹಮ್ದಾದ್ ಮೊಹಮ್ಮದ್ ತನ್ನ 4ನೇ ಮಗುವಿಗೆ ಹಿಂದ್ ಅಂತ ಹೆಸರನ್ನ ಇಟ್ಟಿದ್ದಾನೆ. ಸಾಮಾಜಿಕ ಮಾಧ್ಯಮದಲ್ಲಿ ಈ ವಿಚಾರವನ್ನ ಶೇಖ್ ಹಂಚಿಕೊಂಡಿದ್ದಾರೆ. ತಮ್ಮ ಹೆಣ್ಣು ಮಗುವಿಗೆ ಹಿಂದ್ ಹಬ್ದಾನ್ ಬಿನ್ ಮೊಹಮ್ಮದ್ ಅಲ್ ಮಕ್ತೋಬ್ ಅಂತ ಹೆಸರಿಟ್ಟಿದ್ದಾರೆ. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನಿಂದ ಜೀವ ಬೆದರಿಕೆ ವಿಚಾರವಾಗಿ ಬಾಲಿವುಡ್ ನಟ ಸಲ್ಮಾನ್ ಖಾನ್ ಮೊದಲ ಬಾರಿಗೆ ಮಾತನಾಡಿದ್ದಾರೆ. ಬಿಷ್ಣೋಯ್ ಗ್ಯಾಂಗ್ನಿಂದ ಇಡೀ ಬಾಲಿವುಡ್ಗೆ ಬೆದರಿಕೆ ಇದೆ. ಬೆದರಿಕೆಯಿಂದ ಓಡಾಡೋದಕ್ಕೂ ನಿರ್ಬಂಧ ಹಾಕಲಾಗಿದೆ. ಮನೆಯಿಂದ ಶೂಟಿಂಗಿಗೆ, ಶೂಟಿಂಗ್ನಿಂದ ಮನೆಗೆ ಬರೋದಷ್ಟೇ ಆಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ.